ಅಜ್ಜಿ 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 ಸುಮ್ಮನೆ ಇರಿ ಅಜ್ಜಿ. ಪಾಪ ರಾತ್ರಿ ತುಂಬಾ ಹೊತ್ತಾದ್ಮೇಲೆ ಬಂದಿದ್ದಾನೆ, ಸ್ವಲ್ಪ ನಿದ್ರೆ ಮಾಡ್ಕೊಳ್ಳಿ ಬಿಡಿ ಅಜ್ಜಿ. ಹೊತ್ತಾದ್ಮೇಲೆ ಬರೋದ್ಯಾಕೆ, ಹೊತ್ತುಟ್ಟಿದ್ಮೇಲೆ ಮಲ್ಗೋದ್ಯಾಕೆ? ಎಷ್ಟು ಸಲನೋ ನಿನ್ಗೆ ಹೇಳೋದು? ಹೀಗೆಲ್ಲ ನೀನ್ ಎಲ್ಲಿ ಕೇಳ್ತೀಯ? ತಿನ್ಬಿಟ್ಟು ಜೀವನ ಮಾಡ್ಬೇಕಾಗಿದೆ, ನಿದ್ದೆ ಬರಲ್ಲ ನಿನ್ಗೆ, ನನ್ ಕಡೆ ಹೊಟ್ಟೆವ್ರಿ ನಿನ್ಗೆ. ತಾತ ಸಂತೋಷವಾಗಿ ಇದೇ ತರ ಆರಾಮ ಮಲಗ್ತಿದ್ದ, ಅವನು ಮೇಲೆ ಕಳಿಸ್ಬಿಟ್ಟೆ ನೀನು. ನಿನ್ನ ಅಮ್ಮ ನನ್ನೇ ಹೊಡಿಯಕ್ ಬರ್ತಾ ಇದ್ದಾನೆ, ಯಾರನ್ನ ಕಾಪಾಡ್ರಪ್ಪ, ಕಾಪಾಡಿ, ಅಯ್ಯೋ ಕಾಪಾಡ್ರಪ್ಪ. ಹೊಡಿ, ಹೊಡ್ಕೊಂಡು ಸಾಳಾಗು. ನೋಡೋಣ ನನ್ನ ಸ್ಟಿಕಲ್ ನನಗೆ ಹೊಡಿತಾಳೆ ನೀನ್ ಅಜ್ಜಿ. ಏನಜ್ಜಿ ಇದು, ಚಿಕ್ಕೋನಲ್ವಾ? ಇವನು ಚಿಕ್ಕವನ, ಗಂಡ ಹೆಂಡತಿ ಇಬ್ರು ಸೇರಿ ಮುದ್ದು ಮಾಡಿ ಇವನು ಸೋಂಬೇರಿ ಗಿಂಬೇರಿ ಕೈ ನೋಡಿ ರಪ್ಪಿದೆ. ಸುಮ್ನೆ ಇರಪ್ಪ. ಒಂದ್ ಹೇಳ, ಮಧ್ಯಾಹ್ನದವರೆಗೂ ಮಲಗೋದ್ರಿಂದ ದೇಶಕ್ಕೂ ಅನುಕೂಲ, ಮನೆಗೂ ಅನುಕೂಲ ಗೊತ್ತಾ? ನಮ್ಮಂತ ಯುವಕರು ಕೆಲಸ ಸಿಕ್ಕಿಲ್ಲ ಅಂತ ಫ್ರಸ್ಟ್ರೇಟ್ ಆಗಿ ನಿಜವಾದ AK-47 ಇಟ್ಕೊಂಡು ಶ್ರೀಮಂತರುಗಳನ್ನ ಸಾಯಿಸಿ ಟ್ರೈನ್ಗಳಿಗೆಲ್ಲ ಬಾಂಬ್ ಬಿಟ್ರೆ ಏನಾಗುತ್ತೆ ಗೊತ್ತಾ? ಕರ್ನಾಟಕ ಕಾಶ್ಮೀರ ಆಗ್ಬಿಡುತ್ತೆ. ನಾವ್ ಆತರ ಕನಸು ಕಾಣ್ಕೊಂಡು ಪ್ರಶಾಂತವಾಗಿರೋದ್ರಿಂದಾನೇ ಕರ್ನಾಟಕ ಪ್ರಶಾಂತವಾಗಿದೆ. ಅದರಿಂದ ಈ ಮನೆಗೆ ಏನ್ ಪ್ರಯೋಜನ? ಓಲ್ಡ್ ವುಮೆನ್ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ನಾ ದಿನ ಬೆಳಿಗ್ಗೆ ಲೇಟ್ ಆಗೋದ್ರಿಂದ ಕಾಫಿ ಉಳಿತಾ, ಟಿಫಿನ್ ಉಳಿತಾ, ಅದೇ ರಾತ್ರಿ ಲೇಟ್ ಆಗಿ ಮನೆಗೆ ಬರೋದ್ರಿಂದ ರಾತ್ರಿ ಊಟ ಉಳಿತಾ? ಇದೆಲ್ಲ ಲಾಭ ತಾನೆ ಮನೆಗೆ? ಏನಣ್ಣ ಕೊಟ್ರೆ ನೋಡ. ಇನ್ನೂ ನಾನು ಹೇಳಿದೆ, ಸ್ವಲ್ಪ ಅರ್ಥ ಮಾಡ್ಕೋ. ಇವ್ರು ಯಾರು? ನಮ್ ದೊಡ್ಡಣ್ಣ, ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡ್ರು ಅಂತ ಅಣ್ಣ. ಸರ್ಕಾರಿ ನೌಕರ, ಬಡ್ಜೆಟ್ ಪ್ರಾಬ್ಲಮ್ಗಳಿರುತ್ತೆ, ಮನೆ ಎಲ್ಲ ನೋಡ್ಕೊಬೇಕು, ಹೊರಗೂ ಟೆನ್ಷನ್ ಒಳಗೂ ಟೆನ್ಷನ್. ಈ ಮನುಷ್ಯ ಬೆಳಿಗ್ಗೆ ಬೇಗ ಹೇಳ್ಬೇಕು, ಓಕೆನಾ? ಬಾಯ್ಲಿ. ನಮ್ಮ ಅಣ್ಣನ ಏಕಮಾತ್ರ ಪತ್ನಿ ಏನು ಮಹಾಲಕ್ಷ್ಮಿ ಇದ್ದಂಗೆ, ಫೈನಾನ್ಸ್ ಮಿನಿಸ್ಟರ್. ಬೆಳಿಗ್ಗೆ ಕಸ ಗುಡಿಸ್ಬೇಕು, ಮನೆ ಸಾರಿಸ್ಬೇಕು, ಬಟ್ಟೆ ಒಗಿಬೇಕು, ಅಡಿಗೆ ಮಾಡ್ಬೇಕು, ನಿನ್ ನೋಡ್ಕೊಬೇಕು, ನನ್ ನೋಡ್ಕೊಬೇಕು, ಮಕ್ಳು ನೋಡ್ಕೊಬೇಕು, ಎಷ್ಟೊಂದು ಕೆಲ್ಸಗಳು. ಇವ್ರು ಬೆಳಿಗ್ಗೆ ಹೇಳೋದ್ರಲ್ಲಿ ಅರ್ಥ ಇದೆ. ನನ್ನ ಎರಡನೇ ಅಣ್ಣ ಎಜುಕೇಶನ್ ಮಿನಿಸ್ಟರ್ ಇದ್ದಂಗೆ. ನೋಡೋ, ಇವನು IAS ಎಕ್ಸಾಮ್ ಮುಗಿಸೋವರೆಗೂ ಓದ್ತಾನೆ ಇರ್ಬೇಕು, ಬೆಳಿಗ್ಗೆ ಓದ್ತಾ ಇರ್ಬೇಕು, ರಾತ್ರಿ ಎಲ್ಲ ಓದ್ತಾನೆ ಇರ್ಬೇಕು, ಪುಸ್ತಕದಳು. ಇವನ್ ಹೇಳೋದ್ರಲ್ಲಿ ಅರ್ಥ ಇದೆ. ನೋಡಿಲ್ಲಿ ಮಕ್ಕಳು ನೋಡು, ನಮ್ಮ ಅಣ್ಣನ ಮುದ್ದು ಮಗ, ಮುದ್ದು ಮಗಳು. ಅಂದ್ರೆ ಆರ್ತಿಗೋ ಮಗಳು, ಕೀರ್ತಿಗೋ ಮಗ. ಪಾಪ ದಿನ ಸ್ಕೂಲ್ಗೆ ಹೊರೆ ಪುಸ್ತಕ ಎತ್ಕೊಂಡು ಹೋಗ್ತಾರೆ, ಕಷ್ಟ ಪಡ್ತಾರೆ, ಹೋಮ್ ವರ್ಕ್ ಮಾಡ್ತಾರೆ, ಸಾಯಂಕಾಲ ಆಟ ಟಯರ್ಡ್ ಆಗಿರ್ತಾರೆ. ಇವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಇನ್ನು ಈ ಮನೇಲಿರೋದು ಎರಡೇ ಎರಡು ವೇಸ್ಟ್ ಬಾಡಿಗಳು. ಒಂದು ನಾನು. ಸರಿಯಾಗಿ ಹೇಳ್ದೆ. ಇನ್ನೊಂದು ಯಾರು ಗೊತ್ತಾ? ಯಾರು? ಏನ್ ಆ ಕಡೆ ಈ ಕಡೆ ನೋಡ್ತೀಯಾ? ನೀನೇ ಓಲ್ಡ್ ವುಮೆನ್. ಕೋಪ ಮಾಡ್ಕೊಳ್ಳೋದಲ್ಲ, ಇರೋದು ಇದ್ದಂಗೆ ಹೇಳ್ರಿ ಎದ್ ಬಂದ್ ಎಮ್ಮೆಲ್ ಹೋದ್ರಂತೆ, ಹಂಗಾಯ್ತು. ಅದಕ್ಕೆ ನೀನು ದಿನ ಬೆಳಿಗ್ಗೆ ನಿಧಾನಕ್ಕೆ ಎದ್ದೇಳು, ಎದ್ಕೂಳೆ ಟಿಫಿನ್ ಗಿಫಿನ್ ಮಾಡಕ್ ಹೋಗ್ಬೇಡ. ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಸಿಗುತ್ತೆ, ಚೆನ್ನಾಗಿ ತಿನ್ಕೊಂಬಾ. ರಾತ್ರಿ ನಿಧಾನಕ್ಕೆ ಬಾ, ಯಾವ್ದಾರ ಭಜನೆ ಗಿಜನೆ ಕೇಳ್ಕೊಂಡು. ರಾತ್ರಿ ಊಟ ಉಳಿತದೆ. ನಾವಿಬ್ರು ಮಾಡೋ ಅಳಿಲ್ ಸೇವೆ ಮನೆಗೆ ಇಷ್ಟೇ, ಅರ್ಥ ಆಯ್ತಾ? ಈಗ ನಾನು ನನ್ನ ಸೇವೆ ಮಾಡ್ತೀನಿ, ನೀನ್ ನಿನ್ ಸೇವೆ ಮಾಡು. ಡೋಂಟ್ ಡಿಸ್ಟರ್ಬ್ ಮೀ. ಬಾಯ್. ನೀನು ನಿನ್ ಸೇವೆ ಮಾಡು, ನಾನು ನನ್ನ ಸೇವೆ ಮಾಡ್ತೀನಿ. ವಿಜಿ, ಸ್ನಾನಕ್ಕೆ ಬಿಸಿನೀರಿಟ್ಟಿದ್ದೀನಿ, ಬೇಗ ಬಾಪ. Yes, I am here. Coming. Hey, ಏನ್ ಒಳ್ಳೆ ಟ್ರಾಫಿಕ್ ಪೊಲೀಸ್ ತರ ಅಡ್ಡ ಆಗ್ತಿದ್ಯಾ? ಏನ್ ಸಮಾಚಾರ? ನಿನಗೆ ಎಷ್ಟು ಕೊಬ್ಬು? ಯು ಮೀನ್ ಕೊಲೆಸ್ಟ್ರಾಲ್? ನೋ ಚಾನ್ಸ್ ಅಜ್ಜಿ. ಚೆನ್ನಾಗಿ ತಿಂದು ಎಕ್ಸರ್ಸೈಸ್ ಮಾಡಿ ಬೆಳೆಸಿರೋ ಅಂತ ಸ್ಟೀಲ್ ಬಾಡಿ ಇದು. ಇದಕ್ಕೇನು ಕಮ್ಮಿ ಇಲ್ಲ. 2 ಕತ್ತೆ ವಯಸ್ಸಾಗಿದೆ, ನಿನಗೆ ಸ್ನಾನಕ್ಕೆ ನೀರು ತೋಡ್ಕೊಡೋರೊಬ್ರು, ಬೆನ್ನು ತಿಕ್ಕೋರೊಬ್ರ. ಒಂದ್ ಮಾತ್ ನಿಜ ಹೇಳ? ಏನ್ ಹೇಳು? ಆಕ್ಚುಲಿ ಈ ಕೆಲ್ಸ ಮಾಡ್ಬೇಕ ನೀನು. ಏನೋ ಪಾಪ ಅದಕ್ಕೆ ಮಾಡ್ತಿದ್ದಾರೆ. ತಾತನ್ ಸೇವೆ ಮಾಡದೆ ಗೊಟ್ಟಕ್ಕಂತ ಅವ್ರನ್ನ ಮೇಲ್ ಕಳಿಸ್ಬಿಟ್ಟೆ. ಅಟ್ಲೀಸ್ಟ್ ಅವ್ರ ಜೆರಾಕ್ಸ್ ಕಾಪಿ ತರ ನನ್ ಸೇವೆನಾರ ನೀನ್ ಮಾಡಿದ್ರೆ ಆ ದೇವ್ರ ಸಂತೋಷ ಪಟ್ಟು ನಿನಗೆ ಆಶೀರ್ವಾದ ಮಾಡಿ ಆ ಸ್ವರ್ಗದಲ್ಲಿ ಒಂದು ರೂಮ್ ಕೊಡ್ತಾನೆ, ಗೊತ್ತಾ? ಅದು AC ರೂಮ್. ನಿಜಾನಾ? ಎಸ್ ಮೈ ಡಿಯರ್ ಓಲ್ಡ್ ಲೇಡಿ. ನನ್ ಬೆಂತಿಕ್ಕು ಬಾ. ಏನ್ರಿ ಇದು? ಎಲ್ಲ ನಿಮ್ಮ ಹೋಲ್ಕೆ ಹೊತ್ಕೊಂಡಿದ್ದಾನೆ ಅಂತ ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ತು ಕೂತ್ಕೊಂಡಿದ್ದಾನಲ್ಲ. ಹೀಗಾದ್ರೆ ನಾಳೆ ಅವನ ಭವಿಷ್ಯ ಏನಾಗ್ಬೇಕು? ಇವತ್ತು ಬರ್ಲಿ ಅವನು, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ.
ಪಾರು ನನ್ ಗುರ್ತ್ ಸಿಗ್ಲಿಲ್ವೇ? ಅಯ್ಯೋ ನನ್ ದೇವ್ರು ನೀವಾ? ನನ್ ದೇವ್ರು ಮುಟ್ಟಬಾರ್ದು ಪಾರು, ನೀನ್ ಮುಟ್ಟಬಾರ್ದು. ನೀನ್ ಮಾಯಾ ಬಜಾರ್ ಚಿತ್ರ ನೋಡಿಲ್ವೇ? ನಾವಿಬ್ರು ಮಾಯಾ ಬಜಾರ್ ಚಿತ್ರಕ್ಕೆ ಹೋಗಿಲ್ವೇ? ನಾನು ಆತ್ಮರೂಪದಲ್ಲಿದ್ದೀನಿ. ನನ್ನ ಮುಟ್ಟಿದ್ರೆ ಮಾಯಾ ಆಗ್ಬಿಡ್ತೀನಿ. ಅಯ್ಯೋ ಬೇಡಿ, ಹಾಗಾದ್ರೆ ತಪ್ಪಾಯ್ತು. ಅದ್ ಸರಿ, ಯಾಕೆ ಪಾರು ನೀನು ಅವಾಗ ನನ್ನ ಮೊಮ್ಮಗನ ಮೇಲೆ ಹಾರಾರ್ ಬೀಳ್ತಿ? ಅವನು ತುಂಬಾ ಪೋಲಿ ಆಗೋಗ್ಬಿಟ್ಟಿದ್ದಾನ್ರಿ. ಇವತ್ತು ಅವನು ಬರ್ಲಿ, ಕಾಲ್ ಮುರಿಬೇಕು ಅಂತ ಕಾಯ್ತಾ ಇದ್ದೀನ್ರಿ. ಬೇಡ ಪಾರು, ಆ ಪಾಪನ ಯಾವತ್ತೂ ಮಾಡಕ್ ಹೋಗ್ಬೇಡ. ಇಷ್ಟಕ್ಕೂ ನಿನ್ ಮೊಮ್ಮಗನ ಯಾರು ಅನ್ಕೊಂಡೆ. ಯಾರ್ರೀ? ಹಾಗೆ ಸ್ವಲ್ಪ ಹಿಂದೆ ಹೋಗು. ಅದು ಸಪೋಟ ತೋಟದಲ್ಲಿ ನಿನ್ ಮೇಲೆ ನನಗಿನ್ನೂ ಪ್ರೀತಿ ಬಾಕಿ ಇರೋದ್ರಿಂದ ನಿನ್ ಮೊಮ್ಮಗನ ರೂಪದಲ್ಲಿ ಬಂದು ಆಗಾಗ ನಿನ್ನ ಕಾಡ್ತಾ ಇರ್ತೀನಿ. ಹಾಗಾದ್ರೆ ಅದು ನೀವೇನಾ? ನಿನ್ ಮೇಲೆ ಹಣೆ ಪಾರು, ನನ್ ಮೊಮ್ಮಗ ನಾನೇ. ನನ್ನ ಹತ್ರ ಹೇಳಲೇ ಇಲ್ಲ ನೀವು. ಈ ಐಡಿಯಾ ಬಂದಿದ್ದೆ ಇವಾಗ ತಾನೆ. ಪಾರು, ಇವನ್ನೆಲ್ಲ ನನ್ನೊಂದ್ಸತಿ ನಿನ್ನ ಭೇಟಿ ಮಾಡಿದಾಗ ಎಲ್ಲ ವಿವರವಾಗಿ ಹೇಳ್ತೀನಿ. ನಿನ್ನ ಮೊಮ್ಮಗ ಮಧ್ಯರಾತ್ರಿ ಲೇಟಾಗಿ ಬಂದ, ಯಾವ ಕೆಲಸನೂ ಮಾಡ್ತಿಲ್ಲ ಅಂತ ಅವನಿಗೆ ಬೈಯೋಕ್ ಹೋಗ್ಬೇಡ, ಕೊರಗಬೇಡ. ಯಾಕಂದ್ರೆ ಅವನು ನಾನೇ. ನೀನು ಅವನಿಗೆ ಬೈಯೋದು ನನಗೆ ಬೈದಾಗತ್ತೆ. ಸ್ವರ್ಗದಲ್ಲಿ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಪಾರು. ಎಂಥ ಮಾತಾಡ್ತಿದ್ದೀರಾ ನೀವು? ಇನ್ಮೇಲೆ ಹಾಗೆಲ್ಲ ಬೈಯೋಲ್ಲ. ಹೇಗೂ ಬಂದಿದ್ದೀರಾ, ಒಂದ್ ತುತ್ತು ತಿನ್ಕೊಂಡು ಹೋಗಿ. ಇಲ್ಲ ಪಾರು, ಅಲ್ಲಿ ಸ್ವರ್ಗದಲ್ಲಿ ನನಗೋಸ್ಕರ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಕಾಯ್ತಿರ್ತಾರೆ ಪಾರು. ಕೋಪ ಬೇಕೆ ಅಜ್ಜಿ. ಪಾರು, ನಾನು ಅಜ್ಜ ಆದ್ರೆ ನೀನು ಅಜ್ಜಿನ ತಾನೆ, ಸುಮ್ಮನೆ ರೇಗಿಸ್ದೆ ಅಷ್ಟೇ. ಪಾರು, ನಾನು ಸ್ವರ್ಗಕ್ಕೆ ಹೋಗಿ ನಿನ್ನೂ ಆದಷ್ಟು ಬೇಗ ಸ್ವರ್ಗಕ್ಕೆ ಕರ್ಸ್ಕೊಳಕ್ ಶಿಫಾರಸ್ ಮಾಡ್ತೀನಿ. ನಿಜನಾ? ಅಲ್ಲ, ನಾವಿಬ್ರು ಪ್ರೇಮ ಗೀತೆ ಹಾಡ್ಬಿಡೋಣ. ನಾನಿನ್ನು ಬರ್ಲ, ನೀನು ದಯವಿಟ್ಟು ಕಣ್ ಮುಚ್ಕೋತೀಯ, ನಮಸ್ಕಾರ ಮಾಡ್ತೀಯ? ಆಯ್ತು ದೇವರೇ. ನಿನ್ನ ಅಜ್ಜಿ ಕೂತ್ ಬಿಡ್ಬೇಕು. ಎಲ್ಲಿ ನನ್ನ ಸ್ವಾಮಿ? ಹೊರಟೋದ್ರಾ? ತಾತ ಕಾಪಾಡಪ್ಪ. ಏನು ಎರಡೂ ಸ್ಪೀಕರ್ ಔಟಾ? ಅವಾಗಿಂದ ಬಾಯ್ ಬಡ್ಕೊಂತ ಇದ್ದೀನಿ, ಕಿವಿ ಕೇಳ್ತಿಲ್ವಾ? ನಾನು ಯಾವುದೋ ಲೋಕದಲ್ಲಿದ್ದೆ. ತಟ್ಟರಂಗೆ ತಾತರ ಸೇರ್ಕೊಂಡ್ಬಿಡ್ಬೇಕು ನೀನ್ನ. ಏನ್ ಹಾಗೆ ನೋಡ್ತಾ ಇದ್ಯಾ? ಊಟ ಆಯ್ತಾ? ಊಟ ಮಾಡಿದ್ಯೋ ಇಲ್ವೋ? ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಓಕೆ, ಟೈಮ್ ಕರೆಕ್ಟ್ ಊಟ ಮಾಡ್ಬೇಕು. ನಾನ್ 4 ಗಂಟೆಗೆ ಬರ್ತೀನಿ, ಅಲ್ಲಿವರೆಗೆ ಕಾಯ್ತಾ ಇರ್ತೀಯಾ? ಆರೋಗ್ಯ ಎಲ್ಲ ಹಾಳಾಗುತ್ತೆ. ನಡಿ ಊಟ ಮಾಡು. ಏನು ನಡಿ. ವರ್ಕೌಟ್ ಆಗಿದೆ. ಒಂದ್ಸಲ ಹೇಳೋದು ನಿಂಗೆ ಅರ್ಥ ಆಗಲ್ವಾ? ನಿನ್ ಮಾತು ಕೇಳೋದಕ್ಕೆ ನಾನೇನ್ ಬಿಟ್ಟು ಬಿದ್ದಿದ್ದೀನ? ಏಯ್, ಅಲ್ಲೇನೋ ಗಲಾಟೆ ಆಗ್ತಿದೆ, ನೋಡೋಗ್ರು. ಹೋಗ್ರಲ್ಲಿ. ನಾನ್ ಕೇಳಿದ್ರೆ ಹಣ ಕೊಡೋಕ್ ಯೋಗ್ಯ ಇಲ್ಲ ಅಂದ್ಮೇಲೆ ಸುಮ್ಮನೆ ನನ್ ತಲೆ ತಿಂತ್ಯಾ? ಹೇಳಿ ಸರ್, ಯಾಕ್ರಿ ಏನ್ರಿ ಆಯ್ತು? ಏನಿಲ್ಲ ರೀ, ಆ ರೌಡಿಗೆ ನನ್ ಮನೆ ಖಾಲಿ ಮಾಡಿಸ್ಕೊಡಪ್ಪ ಅಂದೆ. 50,000 ಕೊಡ್ತೀಯ ಅಂದ. ನಾನು ಸ್ವಲ್ಪ ಕಮ್ಮಿ ಮಾಡ್ಕೊ ಅಂದೆ. ಆಗಲ್ಲ ಅಂತ ಕೆನ್ನೆ ಹೊಡೆದ್ಬಿಟ್ಟು ಹೋಗೇ ಬಿಟ್ಟ. ಖಾಲಿ ಮಾಡಿಸ್ಕೊಡ್ತೀವಿ, ಎಷ್ಟು ಕೊಡ್ತೀರಾ? ನೋಡಿ, ನನ್ನ ಹತ್ರ ಇರೋದು 30,000, ಇದನ್ನೇ ಕೊಡ್ತೀನಿ. ಸರಿನಾ? ಸರಿ, ನಾವು ಖಾಲಿ ಮಾಡಿಸ್ಕೊಡ್ತೀವಿ. ನೀವು ಖಾಲಿ ಮಾಡಿಸ್ಕೊಡ್ತೀರಾ? ನಾವು ಖಾಲಿ ಮಾಡಿಸ್ಕೊಡಲ್ಲ, ನಮ್ ಬಾಸ್ ಖಾಲಿ ಮಾಡಿಸ್ಕೊಡ್ತಾರೆ. ಬಾಸ್ 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 ಗುರು, ನೀ ಸ್ವಲ್ಪ ಮನಸ್ಸು ಮಾಡಿದ್ರೆ ಒಂದೇ ಗಂಟೆಲಿ 30,000 ರೂಪಾಯಿ ಸಂಪಾದನೆ ಮಾಡ್ಬೋದು ಗುರು. 30,000ನಾ? ಹೇಗೆ? ನೀನ್ ಸ್ವಲ್ಪ ರೌಡಿಸಂ ಮಾಡ್ಬೇಕು ಅಷ್ಟೇನೆ. ರೌಡಿಸಮ್ಮ? ಹೌದು. ಏಯ್, ತಲೆಗೆಲೆ ಕೆಟ್ಟಿದ್ಯಾ ನಿಮ್ಗೆ? ನನ್ನೇನ್ ರೌಡಿ ಅನ್ಕೊಂಡಿದೀರಾ? ನಮ್ಮ ಮಾತು ಕೇಳು ಗುರು. ಪಾಪ ಅವ್ರ ಮನೆನ ಅವರು ಖಾಲಿ ಮಾಡಿಸ್ಕೊಡೋದ್ರಲ್ಲಿ ತಪ್ಪೇನಿಲ್ಲ ಗುರು. ಹೌದು ಗುರು. ಹೌದು ಬಾಸ್.
ಬಾಸ್ ನಾನು ತುಂಬಾ ಬಡವ, ಮನೆ ಓನರ್ ನಾನು, ಆದ್ರೆ ಬೀದಿಲಿ ಇದ್ದೀನಿ. ಮನೆ ಬಾಡಿಗೆ ಕೇಳಕ್ ಹೋದ್ರೆ ಬಾಕ್ಸಿಂಗ್ ಆಡ್ತಾರೆ ನೋಡಿ, ಅಲ್ಲೆಲ್ಲ ಅಲ್ಲಾಡ್ತವೆ. ಬಾಡಿಗೆನೂ ಕೊಡಲ್ಲ, ಮನೆನೂ ಖಾಲಿ ಮಾಡಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಮನೆ ಖಾಲಿ ಮಾಡಿಸ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ನೋಡಿ. ಓಕೆ ನಡೀರಿ ನೋಡೋಣ. ಇದೇನಾ ಮನೆ? ಕರೀರಿ ಹೋಗಿ. ಇದೇನ್ರಿ ಕೆನ್ನೆ ಆಡಿಸ್ತೀರಾ? ಹೋಗಿ ಕರೀರಿ. ತುಂಬಾ ಡೇಂಜರಸ್ ಪಾರ್ಟಿ ಬಾಸು, ನಿಮಗ್ ಗೊತ್ತಿಲ್ಲ. ಅದ್ ಹೇಳಿದ್ರಲ್ಲ ನಮ್ಗೆ, ಹೋಗಿ ಕರೀರಿ. ಅದೇನ್ ಮಾಡ್ತಾರ ನೋಡೋಣ. ಹೋಗ್ರಿ ಅಂದ್ರೆ ಎಲ್ಲ ರೆಡಿ ಆಗಿದ್ದೀರಾ ತಾನೇ? ಅಲ್ಲ ರೀ, ನಾನು ಯಾಕೆ ಏನೋ ಅವ್ನು ಕುಡಿತೀಯಲ್ಲ, ಇವನು ಅವ್ನು ಕುಡಿತೀಯಲ್ಲ. ಅಯ್ಯೋ ಏನ್ರಿ ಇದು? ಏನಾಯ್ತು? ನಾನು ಆಗ್ಲೇ ಹೇಳಿಲ್ವಾ ಪಾರ್ಟಿ ತುಂಬಾ ಡೇಂಜರಸ್ ಅಂತ? ನೋಡಿ ತಗೊಳ್ಳಿ. ಗುಡ್ ಲಕ್ ಬಾಸು. ಯಾವನೇ ಅವನು ಪುಕ್ಕಲ್ ನನ್ನ ಮಗ, ನೋಡ್ತೀರಿ ಇವಾಗ. ಯಾವನ ಯಾವನು? ತಗೋ, ನಿನ್ ದುಡ್ಡು ಬೇಡ, ನಿನ್ ಪಾರ್ಟಿ ಸವಾಸನು ಬೇಡ, ನಿನ್ ಮನೆನೂ ಬೇಡ. ಬನ್ನಿ ಎಲ್ಲ ಹೋಗೋಣ. ನಾನು ಆಗ್ಲೇ ಹೇಳಿಲ್ವಾ ಡೇಂಜರಸ್ ಪಾರ್ಟಿ ಅಂತ? ಕೈ ನೋಡಿ ಹೆಂಗ್ ರಫ್ ಇದೆ, ತಟ್ಟೆ ಚಟ್ಟ ಸೇರ್ಕೊಂಡ್ಬಿಡ್ಬೇಕು ನೀನ್ನ. ಯಾಕೆ ಡೇಂಜರಸ್ ಪಾರ್ಟಿ ಅಂತ ಹೇಳ್ದೆ? ಹುಡುಗಿ ಅಂತ ಹೇಳ್ದಿಯಾ ನೀನು? ಹುಡುಗಿ ಕಂಡ್ರೆ ಹುಡುಗಿ ಮೇಲೆ ಕೈ ಹತ್ರ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಬಂದ್ರೆ ಹೋಗೋಣ. ಹುಡುಗಿ ಅಂತೀರಾ? ರಾಕ್ಷಸಿ, ಪಿಶಾಚಿ, ಇಡಂಬಿ, ದೆವ್ವ. ಆ ದೆವ್ವ, ಪಿಶಾಚಿ, ರಾಕ್ಷಸಿ, ಪಡಂಬೂತೆಲ್ಲ ನೀನೇ ಇಟ್ಕೋ, ಈ ದುಡ್ಡು ನೀನೇ ಇಟ್ಕೋ. ಬಂದ್ರೆ ಹೋಗೋಣ. 30,000 ಅಣ್ಣ, ಮಸೂರಿ, ಕಾಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಮರ್ಯಾದೆ ಪ್ರಶ್ನೆ ಗುರು. ಒಂದ್ ಹೆಣ್ಣಿಗೆ ನೀರ್ ಹೆದರೋದಾ? ಕರೆಕ್ಟ್ ಆಗಿ ಹೇಳ್ದೆ. ಕರೆಕ್ಟ್. ಕಾಸಿಗಿಂತ ಮರ್ಯಾದೆನೇ ಇಂಪಾರ್ಟೆಂಟ್. ನೋಡೇ ಬಿಡ್ತೀನಿ. ಹೋಗ್ಲಾ? ಗುಡ್ ಲಕ್ ಬಾಸು. ದುಡ್ಡು ವಿಷಯ. ದುಡ್ಡು, ಕಾಸು, ಓಕೆ. ಗುಡ್ ಲಕ್. ಹೇಗೆ? ಏನು ನನ್ ಕೈಯೇ ಹಿಡ್ಕೋತಿಯಾ? ಎಷ್ಟು ನಿನ್ ಧೈರ್ಯ? ಬಾಸ್ ಬಾಸ್ ಬಾಸ್, ನನ್ ಯಾರು ಅನ್ಕೊಂಡಿದ್ಯಾ? ಈ ಏರಿಯಾಗೆ ನಾನು ಫೇಮಸ್. ಹಾಗೆ ಕುತ್ತಿಗೆನ ಕಚಕ್ ಅಂತ ಕಟ್ ಮಾಡಿ ರುಂಡ ಮುಂಡ ಬೇರೆ ಮಾಡ್ಬಿಡ್ತೇನೆ. ತೆಗಿಯ ಬೋರ್ಡು. ಕನ್ಯಾಕುಮಾರಿನ ನೀನು? ಬಿಸಾಕೆ ಬೋರ್ಡು. ಬಂದ್ರು ಮನೆಯ ಸಾಮಾನ್ಯ ರೋಡಿಗೆ ಬಿಸಾಕ್ರೋ. ಮನೆ ಕೊಟ್ಟ ತಪ್ಪಿಗೆ ಅವ್ರಿಗೆ ಹೊಡಿತ್ಯಾ? ನಿಮ್ಮ ಅಪ್ಪನಷ್ಟು ವಯಸ್ಸಾಗಿದೆ. ಬೆಟ್ಟ. ನೀನ್ ಯಾಕೆ ಕೆನ್ನೆ ಆಡ್ಸ್ಕೊಂಡು ಎದ್ರುಕೊಂತೀಯ? ಕತ್ತೆ ಹಿಡ್ದಿಲ್ವಾ ಇಲ್ಲಿ? ಬೆಟ್ಟ ಮುಟ್ಟು, ಕಾಲ್ ಮುಟ್ಟು. ಗಂಡ್ಸು ಅಂದ್ರೆ ಹೀಗಿರ್ಬೇಕು. ಎಳ ಮೇಲೆ ಇವಳು ಎಷ್ಟು ದಿನದ ಬಾಡಿಗೆ ಕೊಟ್ಟಿಲ್ಲ. ಇವಳು ಬಂದಾಗಿಂದ ಬಾಡಿಗೆನ ಕೊಟ್ಟಿಲ್ಲ ಬಾಸು. ಬಂದಾಗಿಂದ ಬಾಡಿಗೆ ಕೊಟ್ಟಿಲ್ವಾ? ಏನೇ ನಿನಗೆ ಡ್ರೆಸ್ ಮಾಡಕ್ ದುಡ್ಡಿದೆ, ಹೇರ್ ಸ್ಟೈಲ್ ದುಡ್ಡಿದೆ, ಲಿಪ್ಸ್ಟಿಕ್ ದುಡ್ಡಿದೆ, ಕತ್ತರಿಸ್ಬಿಡ್ತೀನಿ. ಎಲ್ಲ ದುಡ್ಡು ಸೇರ್ಸ್ಕೊಡ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ನಡಿ. ಅದಕ್ಕೆ ಏನಪ್ಪ ನೀವು ಆಸೆ ಪಡ್ತಿದ್ರಲ್ಲ, ಆ ರೇಷ್ಮೆ ಸೀರೆ, ಆ ಬಂಗಾರದ ಒಡವೆ ಎಲ್ಲ ಇಲ್ಲಿದೆ. ಓಕೆ? ಅಂದ್ರೆ ರಾತ್ರಿ ನಾವಿಬ್ರು ಮಾತಾಡ್ಕೊಂಡಿದ್ದನ್ನ
ಅಣ್ಣ ನಾನು ನಿನ್ಗೆಲ್ಲ ವಿವರವಾಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ ಆಗ್ಲೇ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೇನು? ವಿವರವಾಗಿ ನಾನ್ ಹೇಳ್ತೀನಿ. ಇವಳು ಯಾಕೆ ಬಂದಿಲ್ಲಿಗೆ? ಅಯ್ಯಯ್ಯೋ, ಈ ಪಾರ್ಟಿ ಇಲ್ಲಿವರೆಗೆ ಬರ್ತಾಳೆ ಅಂತ ಗೊತ್ತಿದ್ರೆ ಅಲ್ಲೇ ಚಾಪ್ಟರ್ ಕ್ಲೋಸ್ ಮಾಡ್ಬಿಡ್ತಿದ್ದಲ್ಲ. ಯಾರಮ್ಮ ನೀನು? ಸಾಮಾನ್ ಸಮೇತ ಬಂದ್ಬಿಟ್ಟಿದ್ಯಾ? ಅಜ್ಜಿ, ಇದು ಮುಟ್ಟಿದ್ರೆ ಚಟ ಸೇರ್ಕೊಂತಾರಂತಾರಲ್ಲ ಅಂತ ಕೇಸ್ ಇದು. ಬಲು ಹುಷಾರಾಗಿರ್ಬೇಕಿದ್ರ ಹತ್ರ ನೀನ್ನ. ಎಕ್ಸ್ಕ್ಯೂಸ್ ಮೀ. ಹುಷಾರು. ಛತ್ರಿ ನನ್ ಕೈಗೆ ಛತ್ರಿ ಕೊಡ್ತೀಯ? ಪಿಕ್ತ್ರಿ ಮಾರಮುತ್ತರ ಮನೆ ನುಗ್ಗಿದ್ದಲ್ದೆ ರೂಮ್ ಬೇರೆ ಸೇರ್ಕೊಂತೀಯ ನಿನ್ನ. ತಟ್ಟಿದ್ರೆ ಇಲ್ಲಿ ನನ್ ಶೀಲಾ ಯಾವ ರೂಮ್ ನಲ್ಲಿ ಭದ್ರವಾಗಿರುತ್ತೋ ಅಂತ ನೋಡ್ತೀನಿ. ಶೀಲನಾ? ಏಯ್ ಕೈ ನೋಡಿ ಹೆಂಗ್ ರಫ್ ಇದೆ. ತಟ್ಟೆ ಚಟ ಸೇರ್ಕೊಂಡ್ಬಿಡ್ತೀಯ ನಿನ್ನ. ತಟ್ಟಿಯೋ? ತಟ್ಟ ನೋಡೋಣ. ತಟ್ಟು. ನಿನ್ನ ಹತ್ರ ತಟ್ಟಿಸ್ಕೊಳಕ್ಕೆ ನಾನು ಇಲ್ಲಿಗೆ ಬಂದಿರೋದು ಗೊತ್ತಾ? ಅಜ್ಜಿ. ಅಜ್ಜಿ ನನ್ನ ಅಜ್ಜಿನ ಇವಳ ಅಜ್ಜಿನ? ನಿನ್ನ ಅಜ್ಜಿ? ಅಜ್ಜಿ, ಈ ದೇಶದಲ್ಲಿ ಒಂದ್ ಹೆಣ್ಣಿನ ಶೀಲಕ್ಕೆ ಬೆಲೆನೇ ಇಲ್ವಾ? ಅಟ್ಲೀಸ್ಟ್ ಈ ಮನೆಯಲ್ಲಿ ಒಂದ್ ರೂಮು, ಒಂದ್ ಕಿಟಕಿ, ಒಂದು ಬಾಗಿಲು. ಅಲ್ಲಮ್ಮ, ನಿನ್ ಮನೆ ಬಾಗಿಲು ಕಿಟಕಿ ಎಲ್ಲ ತೆಗೆದಿಟ್ಟು ಯಾರೋ ದೋಚ್ಕೊಂಡಂಗೆ ಶೀಲ ಹೋಯ್ತು ಅಂತ ಬಡ್ಕೊಂತಿದ್ಯಮ್ಮ. ದಯವಿಟ್ಟು ಈ ಕಿಟಕಿ ಮುಚ್ಕೋ. ಅಜ್ಜಿ, ನನ್ ಶೀಲ. ಅಲ್ಲಜ್ಜಿ, ನಾನ್ ಹೇಳಿದ್ದು ಈ ಕಿಟಕಿ. ಕೈ ತೆಗಿಯಾ? ಏ ವಿಜಿ, ಒಳಗ್ ನಡಿಯ. ಅಜ್ಜಿ ಸ್ವಲ್ಪ ಕಿಟಕಿ ಹಾಕ್ಬಿಡ್ತೀನಿ. ಅಜ್ಜಿ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ. ಕಿಟಕಿ ಅಜ್ಜಿ. ಅಯ್ಯೋ ಸೆನ್ಸರ್ ಅಜ್ಜಿ, ಫ್ಯಾಮಿಲಿ ಇದು. ಅಯ್ಯೋ ಅಜ್ಜಿ, ಅಜ್ಜಿ ಅಜ್ಜಿ. ಏಯ್ ಬಾರ ಇಲ್ಲಿ. ಆ ಹುಡುಗಿ ಯಾರೋ? ಆ ಹುಡುಗಿಗೂ ನಿನಗೂ ಏನು ಸಂಬಂಧ? ನನಗೂ ಅವಳಿಗೂ ದೇವರಣ ಏನು ಸಂಬಂಧ ಇಲ್ಲ ಅಜ್ಜಿ. ಏಯ್ ಸಂಬಂಧ ಇಲ್ಲದೆ ಇದ್ರೆ ಈ ಮನೆ ಒಳಗೆ ಧೈರ್ಯವಾಗಿ ಅದು ಹೇಗೋ ಬಂದ್ಲು? ನನ್ನ ಮೇಲೆ ಹಣೆ ಇಟ್ಯಾ? ಹೇಳು. ಏನಾಯ್ತು ಪಾರು? ನನ್ ದೇವ್ರು, ನೀವು ಬಂದ್ಬಿಟ್ರಾ? ನಿನ್ನ ಆವೇಶ ನೋಡಿ ಏನೋ ಆಗ್ಬಾರ್ದಾಗೋಯ್ತು ಮನೇಲಿ ಅಂತ ಬಂದ್ಬಿಟ್ಟೆ ಪಾರು. ಏನಾಯ್ತು ಪಾರು? ಹೇಳ್ತೀನಿ, ಮೊದಲು ನಿಮ್ಮ ಆವೇಶನ ಕಡಿಮೆ ಮಾಡ್ಕೊಳ್ಳಿ. ನನ್ನ ಆವೇಶ ಅಲ್ಲ ಪಾರು, ನಿನ್ನ ಆವೇಶ. ನಿಮ್ಮ ಹೋಲ್ಕೆನೆ ಹೊತ್ಕೊಂಡಿರೋ ನಿಮ್ಮಮ್ಮಗ ಏನ್ ಮಾಡಿದಾನೆ ಗೊತ್ತಾ? ಯಾವುದೋ ಹುಡುಗಿನ ಈ ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ನಿಮ್ಮ ಕಾಲದಿಂದಲೂ ಇಲ್ಲಿವರೆಗೂ ನಮ್ಮ ವಂಶದಲ್ಲಿ ಈ ರೀತಿ ನಡೆದಿದ್ದೇನ್ರಿ? ನೀನ್ ಅನ್ಕೊಂಡ ಹಾಗೆ ನನ್ನ ಮೊಮ್ಮಗ ಅಷ್ಟು ಕೆಟ್ಟೋನಲ್ಲ ಪಾರು. ನೀನ್ ಸುಮ್ನೆ ಅನುಮಾನ ಪಡ್ತಾ ಇದ್ಯಾ. ಸಾಕ್ ಸುಮ್ನೆ ರೀ. ಆ ಹುಡುಗಿ ಈಗ ನನ್ನ ಕತೆ ಮುಗ್ದೋಯ್ತು, ನನ್ನ ಶೀಲ ಕಳೆದೋಯ್ತು, ನನಗೆ ಯಾರ ಗತಿ ಅಂತಿದ್ದಾಳೆ. ಏನು ಗೊತ್ತಿಲ್ದಿರೋ ಹುಡುಗಿನ ಈ ಮನೇಲಿ ಹೇಗಿಟ್ಕೊಳ್ಳೋದು ಅಂತ. ಪಾರು, ಈ ಮನೇಲಿ ನಡೆದ್ರು ನೋಡಿದ್ರು ನೋಡ್ದೆ ಇರೋ ನೀನ್ ಸುಮ್ಮನೆ ಇದ್ಬಿಡು. ಇದೆಲ್ಲ ಮಾಡ್ತಿರೋದು ನಿನ್ ಮೊಮ್ಮಗ ಅಲ್ಲ, ನಾನು. ಇದನ್ನೆಲ್ಲ ಮಾಡಿರೋದು ನೀವಾ? ನೋಡಿದ್ರು ನೋಡ್ದಾಗಿರ್ಬೇಕಾ? ಅಜ್ಜಿ, ಏನಾಯ್ತು ಇಲ್ಲಿ? ಏನ್ ನಡೀತಿದೆ ಇಲ್ಲಿ? ನನ್ಗೆ ಯಾಕೋ ಮೈಯೆಲ್ಲ ಒಂಥರ ಆಗ್ತಿದ್ಯಲ್ಲ. ನನ್ ದೇವ್ರು ಹೊರಟೋದ್ರಾ?